ದೊಡ್ಡಬಳ್ಳಾಪುರದ ಹಿಂದಿನ ಎಸಿಯಿಂದ ಅಧಿಕಾರ ದುರುಪಯೋಗ ಹಾಗೆ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿ. ದೊಡ್ಡಬಳ್ಳಾಪುರದ ಹಿಂದಿನ ಅಧಿಕಾರಿಯಿಂದ ಅಧಿಕಾರ ದುರುಪಯೋಗ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸುಮಾರು 500 ಕೋಟಿ ಮೌಲ್ಯದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿ. ದೊಡ್ಡಬಳ್ಳಾಪುರ ಉಪವಿಭಾಗದ ಈ ಹಿಂದಿನ ಎಸಿ ದುರ್ಗಶ್ರೀ ದೇವನಹಳ್ಳಿಯ ಸಣ್ಣ ಅಮಾನಿಕೆರೆ ವೈಜಾಪುರ ಪ್ರಸನ್ನಹಳ್ಳಿಯ 62.20 ಎಕರೆ ಖಾಸಗಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಉಪಲೋಕಾಯುಕ್ತ ಬಿ ಬೀರಪ್ಪಯಿಂದ ದಾಖಲಿಸಿಕೊಂಡಿದ್ದ ಕೇಸ್. ದೇವನಹಳ್ಳಿಯ ತಾಲೂಕು ಕಚೇರಿ ದೊಡ್ಡಬಳ್ಳಾಪುರ ಎಸಿ ಕಚೇರಿ ಇದು. ಪರಿಶೀಲನೆ ವೇಳೆ ಡಿಜಿಟಲೀಕರಣಕೃತ ದಾಖಲೆ ತಿರುಚಿ ನಕಲಿ ಆದೇಶ ಹೊರಡಿಸಿರುವಂತದ್ದು. ಎಸಿ ದುರ್ಗಶ್ರೀ ಪ್ರಥಮ ದರ್ಜೆ ಸಹಾಯಕ ಮನೋಜ್ನಿಂದ ಅಕ್ರಮ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ದೊಡ್ಡಬಳ್ಳಾಪುರದ ಹಿಂದಿನ ಎಸಿಯಿಂದ ಅಧಿಕಾರ ದುರುಪಯೋಗ ಆಗಿದೆ ಅಂತ ತಿಳಿದು ಬರ್ತಾ ಇರುವಂತದ್ದು. ಲೋಕಾಯುಕ್ತ ಕೂಡ ರೈಡ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಶಾಕಿಂಗ್ ವಿಚಾರಗಳು ಕೂಡ ಬಯಲಾಗಿರುವಂತದ್ದು. 62.20 ಜಮೀನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಎಸಗಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂತದ್ದು. ದೊಡ್ಡಬಳ್ಳಾಪುರದ ಹಿಂದಿನ ಎಸಿಯಿಂದ ಅಧಿಕಾರ ದುರುಪಯೋಗ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಅಧಿಕಾರ ದುರುಪಯೋಗ ಹಾಗೆ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾ ಇದ್ರು ಎನ್ನುವ ಆರೋಪದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಶಾಕಿಂಗ್ ವಿಚಾರಗಳು ಕೂಡ ಬಯಲಾಗಿರುವಂತದ್ದು. LRF ಹಾಗೆ KAT ಮತ್ತು ಹೈಕೋರ್ಟ್ನ ನಕಲಿ ಆದೇಶ ನಮೂದಿಸಿ ಅಕ್ರಮ ಎಸಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸುಮಾರು 500 ಕೋಟಿ ಮೌಲ್ಯದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಲಾಗಿತ್ತು. ದೊಡ್ಡಬಳ್ಳಾಪುರ ಉಪವಿಭಾಗದ ಈ ಹಿಂದಿನ ಎಸಿ ದುರ್ಗಶ್ರೀ ಅಕ್ರಮ ಎಸಗಿರುವುದು ತಿಳಿದು ಬರ್ತಾ ಇದೆ.